ಸಂಘದ ಟ್ರಸ್ಟಿ ಜೊತೆಗೆ ಮಾದರಿ ರಾಜಕಾರಣಿ. ಅವರ ಹೆಸರು ಹೇಗಿದ್ರು ಸುಬ್ರಹ್ಮಣ್ಯನ ಹೆಸರು. ಇವತ್ತು 55ನೇ ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ಆದರೆ 55 ವರ್ಷದಲ್ಲಿ 100 ವರ್ಷದ ಜನರ ಸೇವೆಯನ್ನು ಅವರು ಮಾಡಿದ್ದಾರೆ. ಇವತ್ತು ಆ ಹುಟ್ಟಿದಬ್ಬನ ಅರ್ಥಪೂರ್ಣವಾಗಿ ಯಾವಾಗ ಮನುಷ್ಯ ಅವನ ಜೀವನವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾನೆ ಅದನ್ನು ಹುಟ್ಟಿದಬ್ಬ ಅಂತ ಹೇಳ್ತಾರೆ. ಇವತ್ತು ಯುವಜನತೆಗೆ ವಿದ್ಯೆಗೆ ಸಪೋರ್ಟ್ ಮಾಡೋ ಮೂಲಕ 150 ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡೋ ಮೂಲಕ ಮತ್ತು ಕನ್ನಡವನ್ನು ಬೆಳೆಸಿದ್ದು ಕನ್ನಡ ನಟರ ಜೊತೆಗೆ ಕನ್ನಡವನ್ನು ಜಾಸ್ತಿ ಬೆಳೆಸಿದ ಆಟೋ ಚಾಲಕರು ಅವರಿಗೆ ಸಮವಸ್ತ್ರ ಕೊಡೋ ಮೂಲಕ ನಮ್ಮ ಮನೆಯನ್ನು ಬೀದಿಯನ್ನು ರಾಜ್ಯವನ್ನು ಕ್ಲೀನ್ ಮಾಡೋದು ಪೌರ ಕಾರ್ಮಿಕರು ಅವರ ಸೇವೆ ಮಾಡೋ ಮೂಲಕ ನಿಜವಾದ ವರಮಹಾಲಕ್ಷ್ಮಿ ಪೂಜೆಯನ್ನು ಇವತ್ತು ಮಾಡಿದ್ದಾರೆ. ಉಳಿದೆಲ್ಲ ರಾಜಕಾರಣಿಗಳು ಮಾದರಿಯಾಗಿರು ಮತ್ತೆ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಜೊತೆಗೆ ರಾಜಕೀಯ ಉನ್ನತಿಯನ್ನು ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಮ್ಮ ಟಿ.ಎ. ಶರವಣ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಬಟ್ ಅವ್ರು ಏನೇ ಮಾಡಿದ್ರು ಒಂದು ಡಿಫ್ರೆಂಟ್ ಆಗಿ ಮಾಡ್ತಾರೆ. ಬಟ್ ಇವತ್ತಿನ ಅವರ ಬರ್ತ್ಡೇ ಒಂದು ಕಾರ್ಯಕ್ರಮ ಏನಿದೆಯೋ ನಿಜವಾಗ್ಲೂ ಅವ್ರು ಹೇಳಿದ್ರು, ಈಗ ಮೈಕಲ್ ಹೇಳಿದ್ರು, ನಮ್ಮ ವಿನಯ್ ಗುರೂಜಿ ಅವರು ಹೇಳಿದ್ರು, ನನಗೆ ಆತ್ಮೀಯರವರು ಅವ್ರ ಮಠಕ್ಕೆ ಹೋಗಿದ್ದೀನಿ ಕೊಪ್ಪದಲ್ಲಿ. ಬಹಳ ನನಗೆ ಆತ್ಮೀಯರು ಅವರ ಆಶೀರ್ವಾದನೂ ಇವತ್ತು ನಮ್ಮ ಒಂದು ಫ್ಯಾಮಿಲಿಗೆ ಸಿಕ್ಕಿದೆ. ಅವರು ಒಂದು ಶರವಣ ಅವರ ಒಂದು ಹುಟ್ಟುಹಬ್ಬಕ್ಕೆ ಬಂದು ಹೋಗಿದ್ದಾರೆ. ಬಹಳ ಸಂತೋಷ. ಈವನ್ ಇಲ್ಲಿ ಜನ ಸೇರಿದ್ರಲ್ಲೇ ಗೊತ್ತಾಗುತ್ತೆ ಇವತ್ತೊಂದು ದಿನ ಶರವಣ ಅವರಿಗೆ ಒಂದು ಯಾವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಅಧಿಕಾರ ಆಗಲಿ ಇನ್ನೊಂದಾಗಲಿ ಏನು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ಮಾಡಿದ್ದಾರೆ. ಪಾಪ ಇವತ್ತು ಅಧಿಕಾರ ಇದೆ ಇನ್ನೊಂದಿದೆ, ಆದರೂ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ ಉಪಯೋಗ ಪಡಿಸ್ಕೊಂಡು ಎಲ್ಲ ಒಂದು ಮಕ್ಕಳಿಗಾಗಲಿ ಇನ್ನೊಂದಾಗಲಿ ಮಕ್ಕಳಿಗಾಗಲಿ ಎಲ್ಲ ರೀತಿ ಪಾಪ ಅವರು ಒಂದು ವಿದ್ಯಾಭ್ಯಾಸಕ್ಕಾಗಲಿ ಯೂತ್ಗಾಗಲಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಅವರು ಇದೇ ರೀತಿಯೇ ಮುಂದುವರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ದೇವೇಗೌಡರ ಮನೆಯಲ್ಲಿ ಏನು ಬೆಳೆದಿದ್ದಾರೋ ಅದಕ್ಕೆ ಇನ್ನೂ 10ರಷ್ಟು ಅವರು ಆ ಋಣನ ತೀರಿಸ್ತಾನೆ ಇದ್ದಾರೆ. ಇನ್ನೂ ಮುಂದಿನ ದಿನಗಳಲ್ಲಿ ತೋರಿಸಿ ಅವರೆಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಸವನಗುಡಿ ಕ್ಷೇತ್ರಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾಳೆ ದಿನ ಏನೇ ಒಂದು ಏನು ಅಂಗಡಿಗಳು ಏನು ಮಾಡಿದಾರೋ ಆ ಸಂಪಾದನೆ ಏನಿದೆ ಇನ್ನೊಂದಿದೆ ಅದ್ರ ಅರ್ಧದಷ್ಟು ಪಾಪ ಎಲ್ಲಾರ್ಗು ಖರ್ಚು ಮಾಡ್ತಾ ಇದ್ದಾರೆ. ಇನ್ನೊಂದು ಮಾಡ್ತಾ ಇದ್ದಾರೆ. MLC ಆಗಿನೂ ಅಂಗಡಿಗಳಿದ್ರು ಏನೇ ಇದ್ರು ಎಲ್ಲ ರೀತಿಯಲ್ಲೂ ಯೂತ್ಗಾಗಲಿ ಎಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಇವತ್ತು ನಮ್ಮ ರಮೇಶ್ ಗೌಡರು ಬಂದಿದ್ರು, ದೇವೇಗೌಡರು ಬಂದಿದ್ರು. ಅವರ ಒಂದು ಸಹಕಾರ ಯಾವತ್ತೂ ಇರುತ್ತೆ, ನಮ್ಮ ಸಹಕಾರನ ಅವರಿಗೆ ಯಾವತ್ತೂ ಇರುತ್ತೆ ಅಂತ ಹೇಳ್ತಾ ನಮ್ಮ ತಿಮ್ಮೇಗೌಡರಾಗಲಿ ಮತ್ತೊಬ್ಬರಾಗಲಿ ನಮ್ಮ ಹನುಮಂತಗೌಡರು ಎಲ್ಲ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ತಾರೆ. ಅವರು ಮುಂದಿನ ದಿನಗಳಲ್ಲಿ